ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಸರ್, ಯಾಕಂದ್ರೆ ಟೂ ಮಚ್ ಒಂಥರ ಕನ್ಫ್ಯೂಷನ್ಸ್ ಇದೆ ಈ ವಿಚಾರದಲ್ಲಿ. ಮೂಡಾ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕ ಮೇಲೂ ಕೂಡ ನಟೇಶ್ ತನಿಖೆಯನ್ನು ಎದುರಿಸ್ತಾ ಇದ್ದಾರಾ? ಹೌದು. ಯಾವ ಆರೋಪದ ಮೇಲೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ? BN ಅವ್ರದ್ದೇ ಕರೆದು 1-4 ಆರೋಪಿ ಇರೋದು ಅಷ್ಟೇ. ಬಾಕಿಯ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಇವರು ಎಷ್ಟನೇ ಆರೋಪಿ ನಟೇಶು? ಎಷ್ಟನೇ ಇರೋದು ಇನ್ನೂ ಅದು ಖಚಿತ ಮಾಡಿಲ್ಲ. ಆದರೆ ಒಟ್ಟಿನಲ್ಲಿ ಆದರೆ 100 ಜನ ಆರೋಪಿಗಳಿದ್ದಾರೆ. ಆಯಿತು, ಅದರಲ್ಲಿ ಇವರು ಕೂಡ ಒಬ್ಬರು. ಓಕೆ. ನಟೇಶ್ ವಿರುದ್ಧ ತಾವು ಗಂಭೀರ ಆರೋಪ ಮಾಡಿದ್ದು, ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಇದೆ ಅಂತ, ಹೌದಲ್ಲ ಸರ್? ಆ ಆಡಿಯೋನ ತಾವು ಓನ್ಲಿ 6 ಸೆಕೆಂಡ್ಸ್ ಮಾತ್ರ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರಿ, ಹೌದಾ? ಹೌದು. ಯಾಕೆ ಬರೀ 6 ಸೆಕೆಂಡ್ಸ್ ಬಿಟ್ರಿ? ಪೂರ್ತಿ ಬಿಡ್ಬೋದಾಗಿತ್ತಲ್ಲ. ಮೇಡಮ್, ಇವತ್ತು ಜನರಿಗೆಲ್ಲ ಪರ್ದಾಪಾಶ ಆಗೋದು, ಜನರಿಗೆ ಗೊತ್ತಾಗ್ಬಿಡೋದು ಇವ್ರದ್ದು ಏನು ಕಳ್ಳಾಟ ಅಂತ. ಮೇಡಮ್, ಆ ವಿನೋದ್ ಕೊಡೋಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ಆಡಿಯೋದಲ್ಲಿ ನಾನು ಮಾತಾಡಿದ್ದೀನಿ, ಸೊ ನನಗೆ ತೊಂದರೆ ಆಗುತ್ತೆ. ಸೊ ನಿಮ್ಮ ಜೊತೆ ಡೈರೆಕ್ಟ್ ಮಾತಾಡಿಲ್ಲ? ಇಲ್ಲ ಇಲ್ಲ. ನಟೇಶ್ ನಿಮ್ಮ ಜೊತೆ ಸಂಪರ್ಕ ಮಾಡಿಲ್ಲ? ಇಲ್ಲ ಮೇಡಮ್. ವಿನೋದ್ ಅನ್ನೋರ ಜೊತೆಗೆ ಸಂಪರ್ಕ. ಯಾರು ವಿನೋದು? ಅವ್ರ ನಟೇಶ್ ಜೊತೆ ಹಣಕಾಸು ವ್ಯವಹಾರ ಇಟ್ಕೊಂಡಿರೋಂಥ ವ್ಯಕ್ತಿ. ಯಾರವ್ರು? ಅವ್ರ ಖಾಸಗಿ ವ್ಯಕ್ತಿನ ಅಥವಾ ಅವ್ರು ಯಾವುದಾದ್ರೂ ಒಂದು ಪ್ರಮುಖ ಹುದ್ದೆಗಳಲ್ಲಿ ಇರುವಂಥವ್ರ ಅಥವಾ ಸರ್ಕಾರದ ಭಾಗವಾಗಿರುವಂಥವ್ರ? ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಸೇರಿದಂತೆ ಯಾರಿಗಾದ್ರೂ ಕ್ಲೋಸ್ ಸರ್ಕಲಲ್ಲಿರುವಂಥವ್ರ? ಅವ್ರ ಹಿನ್ನೆಲೆ ಏನು? ಅವರು ಜ್ಯುವೆಲರ್ಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಓಕೆ. ಬೇಸಿಕಲಿ ಈಸ್ ಅ ಫೈನಾನ್ಸ್ ಜ್ಯುವೆಲರಿ, ಚಿನ್ನದ ವ್ಯಾಪಾರ ಮೇಡಮ್. ಅಂದರೆ ಫೈನಾನ್ಸಿಯರ್ ಅಲ್ಲ? ಅಲ್ಲ ಅಲ್ಲ ಅಲ್ಲ. ಬಟ್ ವಿನೋದ್ಗೂ ಅವ್ರಿಗೂ ಸಂಪರ್ಕ ಇದೆ. ವಿನೋದ್ ಚಿನ್ನಗಳು ಕೊಡೋಂಥದ್ದು, ಅವ್ರ ದುಡ್ಡು ಕೊಡೋಂಥದ್ದು, ಇವ್ರು ಸಾಲ ಇಸ್ಕೊಂಡ್ರಂಥ ಈ ಥರ ಹಣಕಾಸು ವ್ಯವಹಾರ ನಡೆದಿದೆ. ವಿನೋದ್ಗೂ ನಿಮ್ಗೆ ಏನು ಸಂಬಂಧ? ನನಗೂ ಅವ್ರಿಗೂ ಸಂಪರ್ಕ ಇಲ್ಲ ಮೇಡಮ್. ಮತ್ತು ವಿನೋದ್ಗೆ ಯಾಕೆ ಕೇಳ್ತಾರೆ ಸ್ನೇಹಮಯಿ ಕೃಷ್ಣ ಅವ್ರನ್ನ 1-to-1 ಭೇಟಿ ಆಗಬೇಕು? ಮೇಡಮ್, ಅವ್ರಿಗೆ ಫೋನ್ ಮಾಡಿ ಯಾರ್ದಾರ ಮುಖಾಂತರ ಸ್ನೇಹಮಯಿ ಕೃಷ್ಣ ಸಂಪರ್ಕಕ್ಕೆ ತಗೊಂಡು, ಸೊ ನನ್ನ ಹತ್ರ ಕರ್ಕೊಂಬ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಸೊ ನಿನಗೂ ದುಡ್ಡು ಕೊಡ್ತೀನಿ, ಅವ್ರಿಗೂ ದುಡ್ಡು ಕೊಡ್ತೀನಿ. ಸ್ನೇಹಮಯಿ ಕೃಷ್ಣರು ಒಪ್ಕೊಳ್ಳಿಲ್ಲ ಅಂತಂದರೆ ಅವ್ರ ಕುಟುಂಬದ ಬಗ್ಗೆ ಮಾಹಿತಿ ತಗೊಂಡು ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಮುಖಾಂತರ ಸ್ನೇಹಮಯಿ ಕೃಷ್ಣರನ್ನ ಭೇಟಿ ಮಾಡೋಂಥ ಕೆಲಸ ಮಾಡು ಅಂತೇಳಿ ಸಾಕಷ್ಟು ಮಾತಾಡೋದು ಆಡಿಯೋ ಇದೆ. ಆದರೆ ವಿನೋದ್ ಕೂಡ ಮಾತಾಡೋದ್ರಿಂದ ಸೊ ಆ ಸಂಪೂರ್ಣ ಆಡಿಯೋ ಇವಾಗ ಕೊಟ್ಟರೆ ನನಗೆ ತೊಂದರೆ ಆಗುತ್ತೆ. ಸೊ ತನಿಖಾಧಿಕಾರಿ ಏನಾದರೂ ಕೇಸ್ ದಾಖಲಾಗಿ ಸೊ ತನಿಖಾಧಿಕಾರಿ ತನಿಖೆ ಮಾಡ್ಬೇಕಾದ್ರೆ ನಾನು ಪೂರ್ತಿ ಆಡಿಯೋ ಕೊಡ್ತೀನಿ ಅಂತೇಳಿ ಅವರು ಬರೀ 6 ಸೆಕೆಂಡ್ ಮಾತ್ರ ಕೊಟ್ಟಿದ್ದರು. ಸೊ ಇವತ್ತು CCB ಪೊಲೀಸರು ಕರ್ಕೊಂಬಂದು ವಿಚಾರಣೆ ಮಾಡಿದಾಗ ಅವ್ರ ಮೊಬೈಲಲ್ಲಿ ಆಡಿಯೋ. ನಿಮ್ಮನ್ನು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ವಿನೋದ್ ಅನ್ನೋ ವ್ಯಕ್ತಿಯನ್ನು ಕೂಡ ಪೊಲೀಸರು ಕರೆಸಿದ್ರಾ? ಹೌದು ಮೇಡಮ್. ನಾನೆಲ್ಲ ಮಾಹಿತಿ ಕೊಟ್ಟ ನಂತರ ಸೊ ನಾನು ವಾಟ್ಸಪ್ ಮೂಲಕ ಬಂದಿರೋದೆಲ್ಲ ಅವ್ರ ಗಮನಕ್ಕೆ ತಂದಾಗ ವಿನೋದನ್ನು ಕೂಡ ಮಾಹಿತಿ ಕೊಟ್ಟೆ ಎಲ್ಲಿದ್ದಾರೆ ಏನಂತೇಳಿ. ಆ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಇವತ್ತು ಬೆಳಗಿನ ಜಾವ ಕರ್ಕೊಂಡು ಬಂದು ಸೊ ನನ್ನ ಮುಂದೆ ವಿಚಾರಣೆ ಮಾಡಿದ್ರು. ಸೊ ವಿಚಾರಣೆ ಮಾಡಿದಾಗ ನಾನು ಹೇಳಿದೆಲ್ಲ ನಿಜ ಅಂತೇಳಿ ಒಪ್ಕೊಂಡ್ರು. ಆವಾಗ ಅವರು ಮೊಬೈಲಲ್ಲಿದ್ದಂಥ ಆಡಿಯೋನ ಪರಿಶೀಲನೆ ಮಾಡಿದಾಗ ಸೊ ಹಲವಾರು ನಿಮಿಷಗಳ ಕಾಲ ಮಾತಾಡಿರೋದು, ಸೊ ನನ್ನನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು ಅಂತ ಅವರು ಹೇಳಿರೋಂಥದ್ದು, ನಾನು ಸಂಪರ್ಕಿಸಲಿಲ್ಲ ಅಂದರೆ ನಮ್ಮನ್ನ ನನ್ನ ಹೆಂಡ್ತಿನ ಯಾವ ರೀತಿ. ನೀವು ಆಡಿಯೋನ ಫುಲ್ ಕೇಳಿಸ್ಕೊಂಡು ನೀವು ವಿನೋದ್ ಆಡಿಯೋ ಕೊಡೋಕ್ಕಿಂತ ಮುಂಚೆನೇ ಆರೋಪ ಮಾಡಿದ್ರ? ವಿನೋದ್ ನಿಮಗೆ ಕಂಪ್ಲೀಟ್ ಆಡಿಯೋ ಕೇಳಿಸಿದ ಮೇಲೆ ಆರೋಪ ಮಾಡಿದ್ರ? ವಿನೋದ್ ಪೂರ್ತಿ ಕೇಳಿಸಿದ ಮೇಲೆ ಮಾಡಿದಂಥದ್ದು. ನಿಮ್ಗೆ ಕೇಳಿಸಿದ್ರ ಅವರು? ನಿಮ್ಗೆ ಕಳಿಸಿದ್ರ ಅವರು? ಪೂರ್ತಿ ಕಳಿಸಿಲ್ಲ ಮೇಡಮ್. ಅವರು ಅಂಗಡಿಗೆ ಹೋದಾಗ ಅವರೇ ಕೇಳಿಸಿದ್ರು ಮೊಬೈಲಲ್ಲಿ. ಅವ್ರ ಅಂಗಡಿಗೆ ಅವ್ರು ನಿಮ್ಮನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ರು? ಬಿಕಾಸ್ ಅವರು ವಿನೋದ್ ಮತ್ತು ನಟೇಶ್ ಏನೋ ಹಣಕಾಸಿನ ವ್ಯವಹಾರವನ್ನು ಇಟ್ಕೊಂಡಿದ್ರು ಅನ್ನೋದಾದರೆ ಅವರಿಬ್ಬರು ಆತ್ಮೀಯರು ಇರಬೇಕು, ಆ ಆತ್ಮೀಯತೆಯಲ್ಲಿ ಅವ್ರು ಮಾತಾಡಿರಬೇಕು. ಬಟ್ ದಿಸ್ ಫೆಲೋ ವಿನೋದ್ ಅನ್ನೋರು ನಿಮ್ಮನ್ನ ಯಾಕೆ ಸಂಪರ್ಕ ಮಾಡಿದರು ಮೇಡಮ್? ಅದೇ ಇವತ್ತು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಗೊತ್ತಾಗಿದ್ದೇನೆಂದರೆ ನಟೇಶ್ಗೆ ವಿನೋದ ದುಡ್ಡು ಕೊಡಬೇಕಾಗಿತ್ತು. ಸೊ ನಟೇಶು ತುಂಬ ಒತ್ತಾಯ ಮಾಡ್ತಿದ್ರು, ದುಡ್ಡು ಕೊಡೋ, ಇಲ್ಲಾಂದರೆ ನಿನಗೆ ಆ ಥರ ಮಾಡ್ತಿದ್ರು, ಬೆದರಿಕೆ ಆಗ್ತಿದ್ರು. ಆ ಕಾರಣಕ್ಕೋಸ್ಕರ ನಟೇಶು ದುಡ್ಡು ಕೇಳಬಾರ್ದು ಅನ್ನೋ ಥರ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರದ್ದು ಇದ್ದ ಸಾಕ್ಷರಗಳನ್ನು ಪ್ರತಾಪ್ ಅನ್ನೋರ ಮುಖಾಂತರ ನನಗೆ ಕಳಿಸಿದ್ರು ಅನ್ನೋದು ಗೊತ್ತಾಗಿದೆ. ಓಕೆ. ನಿಮ್ಮನ್ನು ಅವರು ಬಲಿಕ ಮಾಡಿದ್ರು ಆದರೆ ಅವರ ಸ್ವಾರ್ಥಕ್ಕೆ ನಾನು ಬಳಸ್ಕೊಂಡಿರೋದು ಗೊತ್ತಾಗಿದೆ. ಆಲ್ ರೈಟ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.